ಮುಂಗಾರು ಕಂಗಾಲಾದ ಕಲಬುರಗಿ ರೈತರು. ವಾಡಿಕೆಗಿಂತ 50% ಮಳೆ ಪ್ರಮಾಣ ಕೊರತೆ ಉಂಟಾಗಿದೆ. ಅಂತರ್ಜಲ ಕುಸಿತ ಕಂಡಿದೆ. ಅರ್ಧಕ್ಕೂ ಹೆಚ್ಚು ಬೋರ್ವೆಲ್ ಬಂದ್ ಆಗಿದೆ. ಹೀಗಾಗಿ ಕಲಬುರಗಿ ರೈತರು ಕಂಗಾಲಾಗಿದ್ದಾರೆ. ಸಾವಿರಾರು ಎಕರೆ ಕಬ್ಬು ಬೆಳೆ, ಪಪ್ಪಾಯ, ತರಕಾರಿ ಬೆಳೆ ಹಾನಿಯಾಗಿದೆ. ಜೂನ್ 1ರಿಂದ ಈವರೆಗೆ ಸರಾಸರಿ 64 ಮಿಲಿಮೀಟರ್ ಮಳೆ ಬೀಳಬೇಕಿತ್ತು. ಆದರೆ 34 ಮಿಲಿಮೀಟರ್ ಮಳೆ ಮಾತ್ರ ದಾಖಲಾಗಿದೆ. ಹೀಗಾಗಿ 50% ಮಳೆ ಕೊರತೆ ಉಂಟಾಗಿದೆ. ಹೀಗಾಗಿ ಮುಂದೇನು ಅನ್ನೋ ಬಗ್ಗೆ ರೈತರಲ್ಲಿ ಆತಂಕ ಮನೆ ಮಾಡಿದೆ. ಇನ್ನೊಂದು ವಾರ ಇದೇ ಪರಿಸ್ಥಿತಿ ಮುಂದುವರೆದರೆ ಬೆಳೆ ನಾಶವಾಗುವಂತಹ ಆತಂಕದಲ್ಲಿ ರೈತರಿದ್ದಾರೆ. ವಾಡಿಕೆಗಿಂತ 50% ಮಳೆ ಕಡಿಮೆ ಆಗಿದೆ. ಪ್ರತಿ ಬಾರಿ ಜೂನ್ 1ರಿಂದ ಈವರೆಗೆ ಸರಾಸರಿ 64 ಮಿಲಿಮೀಟರ್ ಮಳೆ ಬರ್ತಾ ಇತ್ತು. ಆದರೆ ಈ ಬಾರಿ ಆಗಿರೋದು 34 ಮಿಲಿಮೀಟರ್ ಅಷ್ಟೇ. ಹೀಗಾಗಿ ತಲೆ ಮೇಲೆ ಕೈ ಹೊತ್ತು ಜಿಲ್ಲೆಯ ರೈತರು ಕೂತಿದ್ದಾರೆ. ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ಅಕ್ಷರಶಃ ಕಲಬುರಗಿ ಜಿಲ್ಲೆಯ ರೈತರು ಕಂಗಾಲಾಗಿ ಹೋಗ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯ ರೈತರು ವಿಶೇಷವಾಗಿ ಕಬ್ಬು ಬೆಳೆಯನ್ನು ಬೆಳೆದಿದ್ದಾರೆ, ಬಾಳೆ ಬೆಳೆದಿದ್ದಾರೆ, ಬೇರೆ ಬೇರೆ ಕ್ರಾಪ್ಗಳನ್ನು ಬೆಳೆದಿದ್ದಾರೆ. ಎಲ್ಲವೂ ಕೂಡ ಮಳೆ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ಅಂತರ್ಜಲ ಮಟ್ಟ ಕಡಿಮೆಯಾಗಿ ಬೋರ್ವೆಲ್ಗಳು ಬತ್ತಿ ಹೋಗಿ ಹೊಲಗಳು ಒಣಗಿ ಹೋಗ್ತಾ ಇದ್ದಾವೆ. ಬೆಳೆಗಳೆಲ್ಲ ಸಂಪೂರ್ಣ ಹಾನಿಯಾಗ್ತಾ ಇದ್ದಾವೆ. ನೋಡ್ಬೋದು, ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಕಡಣಿ ಗ್ರಾಮದಲ್ಲಿ ನಾವಿರುವಂಥದ್ದು. ಕಡಣಿ ಗ್ರಾಮದ ಸಿದ್ದಪ್ಪ ಪೂಜಾರಿ ಅನ್ನುವಂಥವರ ರೈತರ ಹೊಲದಲ್ಲಿ ನಾವಿದ್ದೀವಿ. ಈ ಹೊಲದಲ್ಲಿರುವಂತಹ ಕಬ್ಬು ಸುಮಾರು 4-5 ತಿಂಗಳ ಕಬ್ಬು. ಇದು ಎಲ್ಲವೂ ಸರಿಯಾಗಿದ್ದರೆ, ಮಳೆ ಸುಸೂಕ್ತವಾಗಿ ಬಂದಿದ್ದೇ ಆಗಿದ್ದಲ್ಲಿ ಆಳೆತ್ತರದವರೆಗೂ ಬೆಳೆದು ನಿಲ್ಲಬೇಕಾಗಿತ್ತು, ಹಚ್ಚ ಹಸುರಿನಿಂದ ಕಂಗೊಳಿಸಬೇಕಾಗಿತ್ತು. ಆದರೆ ನೋಡ್ಬೋದು, ಈ ಕಬ್ಬು ಬಹುತೇಕ ಒಣಗಿ ನಿಂತಿರುವಂಥದ್ದನ್ನು ಕಾಣ್ಬೋದಾಗಿದೆ. ಇದು ಒಂದು 4 ಫೀಟ್ ಕೂಡ ಇಲ್ಲ. ಅದಷ್ಟೇ ಅಲ್ಲ, ಇನ್ನು ಕೆಲವೊಂದು ಕಡೆ ರೈತರು ಬಾಳೆ ಕೂಡ ಬೆಳೆದಿದ್ದಾರೆ. ಬಾಳೆ ಬೆಳೆ ಈ ಬಾರಿ ರೇಟ್ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು. ಇನ್ನೇನು ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂತಹ ಪರಿಸ್ಥಿತಿ. ಇನ್ನೊಂದು 2 ತಿಂಗಳು ಕಳೆದಿದ್ದೆ ಆದಲ್ಲಿ ಬಾಳೆ ಫಲವತ್ತಾಗಿ ಬೆಳೆದು ರೈತನಿಗೆ ಆದಾಯ ಕೊಡುವಂತಹ ಪರಿಸ್ಥಿತಿ. ಇಂಥ ಸಂದರ್ಭದಲ್ಲಿ ಕಬ್ಬು ಕೂಡ ಒಣಗಿ ಹೋಗ್ತಾ ಇದೆ, ಬಾಳೆ ಕೂಡ ಒಣಗಿ ಹೋಗ್ತಾ ಇದೆ. ಒಟ್ಟಾರೆ ಅಂತರ್ಜಲ ಮಟ್ಟ ಕುಸಿತಕ್ಕೊಳಗಾಗಿ ಕಲಬುರಗಿ ಜಿಲ್ಲೆಯ ರೈತರು ತೀವ್ರವಾಗಿ ಕಂಗಾಲಾಗಿದ್ದಾರೆ. ಸರ್, ಈಗ ನೋಡಿದ್ರೆ ಒಂದು ತಿಂಗಳಿಂದ ಮಳೆ ಇಲ್ಲ. ಮಳೆ ಇರಲಾರ ಬಟ್ಟಿಗೆ ಬೋರ್ಗಳೆಲ್ಲ ಸ್ವಿಚ್ ಆಫ್ ಬಂದಾಗಿಬಿಟ್ಟಿದೆ. ಪೂರೆ ಬತ್ತು ಹೋಗಿದ್ದೇವೆ, ನೀರೇ ಇಲ್ಲ. ನೀರಿಲ್ಲಾರ ಬಟ್ಟಿಗೆ ಪೂರಾ ಬೆಳೆ ಇದು ಒಂದೇ ಅಲ್ಲ, ಬಾಳೆ ಆಗಲಿ ತರಕಾರಿ ಆಗಲಿ ಎಲ್ಲ ಕಡೆ ಸುತ್ತ ಹಳ್ಳಿದಾಗೂ ನೋಡ್ರಿ ಇದೇ ಪರಿಸ್ಥಿತಿ ಅದ. ಈ ಇನ್ನೂ ಒಂದು 15 ದಿನದಾಗ ಅವನು ಬರಲಿಲ್ಲ ಅಂದ್ರೆ ಪೂರಾ ಬೆಳೆನೇ ಕೈಗೆ ಬರಲಾರ್ದಂಗೆ ಆಗ್ತದೆ. ರೈತರ ಗತಿ ಏನ್ರಿ ಅದೇ ಊರಲ್ಲಿ ಹಾಕೊಂಬೋದು. ರೈತರು ಒಬ್ಬೊಬ್ಬರಿಗೆ ಸದ್ಯ ಆಲ್ರೆಡಿ ಸಾಲ ಸಮಟಿ ಮಾಡ್ಕೊಂಡು ಏನರ ಸರ್ಕಾರ ಅವ್ರಿಗೆ ಏನರ ಪರಿಹಾರ ಕೊಟ್ಟರೆ, ಅವ್ರು ಬ್ಯಾಂಕ್ ಸಾಲ ಆಗಲಿ, ಸಾಲ ಮನ್ನಾ ಆಗಲಿ, ಬಡ್ಡಿ ಮನ್ನಾ ಆಗಲಿ, ಏನರ ಅವ್ರು ರೈತರಿಗೆ ಏನರ ಮಾಡೋರು ಉಳಿತಾರೆ. ಇಲ್ಲಾಂದ್ರೆ ಸಾಲ ಊರಲ್ಲಿ ಹಾಕೋತಾರೆ, ಗಿಡಗಳಿಗೆ ಹೋಗ್ತಾರೆ, ಅವೇ ಸ್ಥಿತಿ ಬರ್ತಾರೆ. ಅದೇ ಸ್ಥಿತಿ ಬರ್ತಾರೆ ರೈತರು. ಏನು ಸರ್, ಎಲ್ಲ ಬೋರ್ಗಳು ಎಲ್ಲ ಒಣಗ್ಯಾವ್ರಿ. ಎಲ್ಲ ನೀರು ಈ ನಮ್ಮನ್ನ ಸತ್ಯ ಆಗ್ಯದ, ಎಲ್ಲ ತರಕಾರಿ ಒಣಗ್ಯದ, ಎಲ್ಲ ಈ ನಮ್ಮನ್ನ ಪೂರನೇ ಮಳೆ ಬರ್ಲಾರ ಬಟ್ಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.